ಅವ್ರದ್ದೇನು ಪಾತ್ರ ಇಲ್ಲ, ಅವ್ರ ಮೇಲೆ ಏನು ಎವಿಡೆನ್ಸ್ ಇಲ್ಲ, ರಾಜೀನಾಮೆ ಕೊಡಬೇಕು ಇಲ್ಲಿ ಈಶ್ವರಪ್ಪ ಇದರಲ್ಲಿ ಈಶ್ವರಪ್ಪ ಬರೆದಿದ್ದು ಹೆಸರು ಇದೆಯಾ? ಡೆತ್ ನೋಟ್ನಲ್ಲಿ ಇವನ ಹೆಸರು ಇದೆಯಾ? ಪ್ರಿಯಾಂಕ್ ಖರ್ಗೆ ಹೆಸರು ಎಲ್ಲೂ ಕೂಡ ಇಲ್ಲ. ಅವ್ರು ಹೇಳಿದ್ದಾರೆ ಯಾವುದೇ ಎನ್ಕ್ವೈರಿಗೆ ನಾವು ತಯಾರಿದ್ದೀವಿ. ನಾವು ಈಗ ಅವನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದೀವಿ. ಆ ಕಂಪ್ಲೇಂಟ್ ಅನ್ನು ರಿಜಿಸ್ಟರ್ ಮಾಡ್ತೀವಿ. ಸಿಒಡಿ ವರದಿ ಕೊಡ್ಲಿ. ವರದಿ ಕೊಟ್ಟ ಮೇಲೆ ಪ್ರಿಯಾಂಕ್ ಖರ್ಗೆ ತಪ್ಪು ಮಾಡಿದ್ದಾನೆ ಅಂತ ಗೊತ್ತಾಗಬೇಕಲ್ಲ. ಈಗ ಆಸ್ ಇಟ್ ಈಸ್ there is no evidence, there is no document, there is no mention of his name. He did not. BJP demanding hand over to CBI. Mobile. ಅವರು ಅಧಿಕಾರದಲ್ಲಿರುವಾಗ ಒಂದೇ ಒಂದು ಮ್ಯಾಟರ್ನ ಸಿಬಿಐ ಕೊಟ್ಟಿದ್ದಾರೆ. ಯಾವತ್ತಾರು ಕೊಟ್ಟಿಲ್ಲ. ಮತ್ತೆ ವಾಟ್ ಮಾರಲ್ ರೈಟ್ ದೇ ಹ್ಯಾವ್? ಕೊಡ್ಲಿ. ಸಿಟಿ ರವಿ ಕೇಸು ಕೂಡ ಹೇಳಿದಾರ ಇಲ್ವಾ ಅಂತ ಎಫ್ಎಸ್ಎಲ್ ರಿಪೋರ್ಟ್ ಬಂದಿದೆ. ಮಹಿಳೆಗೆ ಅವಮಾನ ಆಗೋ ರೀತಿಯಲ್ಲಿ ಅವಹೇಳನ ಆಗೋ ರೀತಿಯಲ್ಲಿ ಮಾತಾಡಿದ್ದಾರೆ ಅಂತ ಆರೋಪ ಅಲ್ವಾ? ಆರೋಪದ ಆಧಾರದ ಮೇಲೆ ಸಿಟಿ ರವಿಗೆ ಎಫ್ಐಆರ್ ಆಗಿದೆ. ಅದು ಸಿಐಡಿಗೆ ರೆಫರ್ ಆಗಿದೆ. ಅವ್ರಿಗೆ ಸದ್ಬುದ್ಧಿ ಕೊಡ್ಲಿ ಅಂತೇಳಿ ಅಷ್ಟೇ. ಪ್ರಿಯಾಂಕ ರಾಜೀನಾಮೆ ತಗೊಳ್ಳಲಾಗಾದ್ರೆ ಅವ್ರು ಡಿಮ್ಯಾಂಡ್ ಮಾಡ್ತಿರೋದು ಬಿಜೆಪಿ ಯಾವುದೇ ಕಾರಣಕ್ಕೂ ತಗೊಳ್ಳಲ್ಲ. ಹೊಸ ವರ್ಷದ ಎವಿಡೆನ್ಸ್ ಇರಬೇಕು. ಮೊಬೈಲ್ ಯಾರು ಏನು ಎವಿಡೆನ್ಸ್ ಇದೆ? ವಿಜಯ್ ಸರ್ ಹಿಂದೆ ಸರ್ ನೋಟ್ನೆಲ್ಲ ಅವರು ಇದ್ದೆ ಅದು ರಾಜಕೀಯ ದ್ವೇಷದಿಂದ ಮಾಡ್ತಕ್ಕಂಥ ವಿಜಯ್ ಸರ್ ಹಿಂದೆ ಸರ್